ಡೆಂಗ್ಯೂ ಬಂದಾಗ ಏನೆಲ್ಲ ತಿನ್ಬೇಕು ಏನ್ ತಿನ್ಬಾರ್ದು? ಇದು ಭಾಳ ಇಂಪಾರ್ಟೆಂಟು. ಊಟ ನೋಡಿಮ್ಮ, ಇಮ್ಯುನಿಟಿ ಅಂತೀವಿ. ಇವಾಗ ಡಯಾಬಿಟಿಸ್ ಇರೋರಿಗೆ ಡೆಂಗ್ಯೂ ಬರೋದಕ್ಕೂ ನಾರ್ಮಲ್ ಪರ್ಸನ್ ಇರೋರಿಗೆ ಡೆಂಗ್ಯೂ ಬರೋದಕ್ಕೂ ಮಕ್ಕಳಿಗೂ ಡಿಫ್ರೆನ್ಸ್ ಇರುತ್ತೆ. ಯಾರ ದೇಹದಲ್ಲಿ ಕಸುವು ಅಂದರೆ ಇಮ್ಯುನಿಟಿ ಚೆನ್ನಾಗಿರುತ್ತಲ್ಲ ಅಂಥವ್ರಿಗೆ ಡೆಂಗ್ಯೂ ಬರಲ್ಲ. ಬಂದರೂ ಕೂಡ ನಮ್ಮಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್. ಅದಕ್ಕೆ ನಿಮ್ಮ ಆರೋಗ್ಯನು ಬಟ್ ಡೆಂಗ್ಯೂ ಬಂದಾಗ ಏನು ತಿನ್ನಬೇಕು ಅಂದರೆ ಅವಾಗ ಏನಾಗುತ್ತೆ, ಹಸಿವೆ ಇರಲ್ಲ. ಯಾವುದೇ ಜ್ವರ ಬಂದರೂ ಬಾಯಿ ಕಹಿ ಕಹಿ. ಹಂಗಾಗಿ ನೀವು ಬ್ರೆಡ್ ತಿನ್ನು ಅಂದರೆ ತಿನ್ನಲ್ಲ ಅವು. ಸೊ ನಾನು ಭಾಳ ಸರಿ ನೋಡಿದ್ದೀನಿ, ಹಳ್ಳಿ ಕಡೆ ಬ್ರೆಡ್ ತರ್ತಾ ಇದ್ದು ಜ್ವರ ಬಂದಾಗ ಅಷ್ಟೇ. ಅಂಡ್ ನಮಗೆ ಅದು ತಿಂದ ಅಭ್ಯಾಸನೇ ಇರ್ತಿಲ್ಲ. ಅದರಿಂದ ದಯವಿಟ್ಟು ಊಟ ಎನಿ ಸಾಫ್ಟ್ ಡಯೆಟ್. ಸೊ ಅನ್ನ ತಿನ್ಬೋದು. ಎಷ್ಟೋ ಜನ ಜ್ವರ ಬಂದಾಗ ಅನ್ನ ಕೊಡಬೇಡಿ ಅಂತಾರೆ. ಇಲ್ಲ, ಅನ್ನನ ತಿನ್ನಲಿ, ಉಪ್ಪಿಟ್ಟನ ತಿನ್ನಲಿ, ದೋಸೆನ ತಿನ್ನಲಿ, ಅವ್ರಿಗೇನು ಇಷ್ಟ ಬರುತ್ತೋ ಅದು ಸಾಕು. ಹಣ್ಣುಗಳು ಅಂಡ್ ಪಪಾಯ. ತುಂಬ ಜನ ಇವತ್ತು ಪಪಾಯ ಸೀಡ್ಸ್ನಿಂದ ತಯಾರಾದ ಮಾತ್ರೆಗಳೇ ಬರ್ತವೆ. ಪಪಾಯ ಎಲೆ ನೀರಿನಲ್ಲಿ ಕುದಿಸಿ ಅಂತಾರೆ. ಪಪಾಯ ಪಾಪಿ ಅಂತ ಒಂದು ಕ್ಯಾಪ್ಸುಲೇ ಬರುತ್ತೆ. ಪಪಾಯ ಎಕ್ಸ್ಟ್ರಾಕ್ಟ್ಸ್ನ ಕೊಡ್ಬೋದು. ಸೊ ಆಹಾರ ಮಾತ್ರ ಚಾಯ್ಸ್, ಮೋರ್ ವಾಟರ್. ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ಒಂದೇ ಸರಿ ಕುಡಿಯೋಕ್ಕಾಗಲ್ಲ, ವಾಂತಿ ಬಂದಂಗೆ ಆಗುತ್ತೆ. ಸ್ವಲ್ಪ ಸ್ವಲ್ಪ ಒಂದು ಆ್ಯಪಲ್ ಜ್ಯೂಸ್ ಕೊಡಿ, ವಿತೌಟ್ ಐಸು, ಏನಾದರೂ ಜ್ಯೂಸ್ ಮಗಿಗೆ ಇಷ್ಟ ಬಂದಿದ್ದನ್ನು ಕೊಡಬೇಕು. ಆವಾಗೆ ಶಕ್ತಿನೂ ಬರುತ್ತೆ, ಇದು ಬರುತ್ತೆ. ಏನ್ ತಿನ್ಬಾರ್ದು, ಅವಾಯ್ಡ್ ಮಾಡೋದು? ಫ್ರೈಡ್ ಫುಡ್, ಎಣ್ಣೆ ಒಳಗೆ ಕರೆದಿರ್ತಾರಲ್ಲ, ಬಜ್ಜಿ ಬೋಂಡಾ ಚಿಪ್ಸು, ಇಂಥವನ್ನ ಅವಾಯ್ಡ್ ಮಾಡಿ. ಜಂಕ್ ಫುಡ್ಸ್ ಕೊಡಬೇಡಿ.